ಪ್ರತಿಯೊಬ್ಬ ಆತ್ಮೀಯ RCB ಫ್ಯಾನ್ಸ್, ಆತ್ಮೀಯ ಅಭಿಮಾನಿಗಳೇ, ಈ ವರ್ಷ 2025ರಲ್ಲಿ RCB ಕಪ್ ಗೆಲ್ಲೋದು ಖಚಿತ. ಈ ಸಲ ಕಪ್ ನಮ್ಮದೇ, 18 ಕೂಡ ನಮ್ಮದೇ. ಕಿಂಗ್ ಕೊಹ್ಲಿ ವಿರಾಟ್ ಅವರ ಜೆರ್ಸಿ ನಂಬರು 18. ಪಂಜಾಬ್ ಮೇಲೆ ಯಾವ ರೀತಿಯಲ್ಲಿ ಶೇಡನ್ನು ತೀರಿಸ್ಕೊಂಡ್ರು ಅಂತ ನೀವೆಲ್ಲ ನೋಡಿದಿರಿ. ಸ್ನೇಹಿತರೆ, RCB ಅವರು ಅಲ್ಲೇ ಡ್ರಾ ಅಲ್ಲೇ ಬಹುಮಾನ. ನಾವು ಹೊರಗಡೆ ಎಲ್ಲ ಕಡೆ ಗೆದ್ದಿದ್ದೀವಿ. ಹೋಮ್ ಗ್ರೌಂಡಲ್ಲಿ ಸ್ವಲ್ಪ ವೀಕ್ ಇರ್ಬೋದು, ಆದರೆ ಹೋಮ್ ಗ್ರೌಂಡಲ್ಲೂ ಕೂಡ ಪುಟಿದೇಳ್ತೀವಿ. ಯಾರು ಏನೇ RCB ವಿರುದ್ಧ ಟ್ರೋಲ್ ಮಾಡಲಿ, ಏನೇ ಆ್ಯಕ್ಷನ್ ಮಾಡಲಿ, ಅದಕ್ಕೆ ತಕ್ಷಣ ರಿಯಾಕ್ಷನ್. RCB ತಂಡವನ್ನು ನಾವು ಯಾಕೆ ಒಪ್ತೀವಿ ಅನ್ನೋದಕ್ಕೆ ಇದೊಂದೇ ಸೀನಿಗೆ ಕಾರಣ. ಕನ್ನಡದ ಅಭಿಮಾನವನ್ನು RCB ಅವರು ಮಾಡ್ತಾರೆ. ಕರ್ನಾಟಕ ರತ್ನ ಅಪ್ಪು ಅವರನ್ನು ಆರಾಧಿಸ್ತಾರೆ, ಅವರಿಗೆ ಅಭಿಮಾನ ಕೊಡ್ತಾರೆ. RCB ಸ್ಕ್ವಾಡ್ ಯಾವತ್ತಿದ್ರೂ ಕನ್ನಡಕ್ಕಾಗಿ ಯಾವಾಗಲೂ ಜೊತೆ ಇರ್ತಾರೆ. ಹಾಗಾಗಿ ಯಾವತ್ತೂ ಕೂಡ ನಾವು RCBಗೆ ಬೆಂಬಲಿಸ್ತೀವಿ. 18 ಸೀಸನ್ಗಳಲ್ಲಿ RCB ಸೋತಿರ್ಬೋದು, ಆದರೂ ಕೂಡ ಇವತ್ತಿಗೂ ನಮ್ಮ RCB ಅಭಿಮಾನಿಗಳು ಯಾವತ್ತೂ ಬೇರೆ ತಂಡಗಳನ್ನು ಬೆಂಬಲಿಸುವಂಥ ಕೆಲಸ ಮಾಡಿಲ್ಲ. ಇಲ್ಲಿ ನೋಡಿ ಯಾವ ರೀತಿಯಲ್ಲಿ ಸೆಲೆಬ್ರೇಷನ್ ಅಂದರೆ, ಪಂಜಾಬ್ನ ಶ್ರೇಯಸ್ ಅಯ್ಯರ್ ಅವರು ಎಲ್ಲಿ RCB ಅವರ ಸೌಂಡ್ ಕೇಳ್ತಾ ಇಲ್ಲ ಅಂತ ಕೇಳಿದಕ್ಕೆ ಕೊಹ್ಲಿ ಅವರ ಜಾಗದಲ್ಲಿ ನ್ಯೂ ಚಂಡೀಗಢ ಸ್ಟೇಡಿಯಂನಲ್ಲೇ ತಕ್ಕ ಪಾಠವನ್ನು ಕಲಿಸಿ ತಕ್ಕ ಪ್ರತ್ಯುತ್ತರವನ್ನು ಕೊಟ್ಟಂಥ ಕ್ಷಣವನ್ನು ಯಾವತ್ತೂ ಮರೆಯೋಕ್ಕೆ ಸಾಧ್ಯ ಇಲ್ಲ. RCB ಯಾವತ್ತಿದ್ರೂ RCBನೇ. ಈ ಸಲ ಕಪ್ ನಮ್ಮದೇ. ಸಂಭ್ರಮಿಸಲು ಪ್ರತಿಯೊಬ್ಬರೂ ರೆಡಿಯಾಗಿ. ಯಾವತ್ತೂ ಕೂಡ RCB ಫಾರ್ ಎವರ್, RCB ಪ್ಲೇಯರ್ಸ್ ಫಾರ್ ಎವರ್, RCB ಫ್ಯಾನ್ಸ್ ಯಾವತ್ತೂ ಗ್ರೇಟ್. ಕಿಂಗ್ ಕೊಹ್ಲಿ ಹಾಗೂ ಇತರೆ ಆಟಗಾರರು ನಮ್ಮೆಲ್ಲರ ಕನಸನ್ನು ಈಡೇರಿಸುವಂತಹ ಕ್ಷಣ ತಕ್ಷಣ ಬರುತ್ತೆ ಅನ್ನೋ ಒಂದು ಆಶಾ ಭಾವನೆ ಇದೆ. ಜೈ ಕನ್ನಡಾಂಬೆ, ಜೈ ಕರ್ನಾಟಕ. ಈ ವರ್ಷ RCBಯ ವರ್ಷ. RCB ಗೆದ್ದೇ ಗೆಲ್ಲತ್ತೆ. RCB ಈಗ ಆಡಿರುವಂತಹ 8 ಮ್ಯಾಚ್ನಲ್ಲಿ 5 ಮ್ಯಾಚನ್ನು ಗೆದ್ದು 10 ಪಾಯಿಂಟ್ಗಳನ್ನು ಪಡ್ಕೊಂಡು 3ನೇ ಸ್ಥಾನದಲ್ಲಿದೆ. ಇನ್ನೇನು ಕೇವಲ 3 ಮ್ಯಾಚನ್ನು ಗೆದ್ದರೆ ಸಾಕು RCB ಪ್ಲೇ ಆಫಿಗೆ ಎಂಟ್ರಿ ಕೊಡುತ್ತೆ. ಆದರೆ ನಮ್ಮ ಇಚ್ಛೆ ಏನಂದರೆ, ನಿನ್ನ ಉಳಿದಿರುವಂಥ 6ರಲ್ಲಿ 6 ಮ್ಯಾಚನ್ನು ಗೆದ್ದು ಟೇಬಲ್ ಟಾಪರ್ ಆಗಿ ಈ ಬಾರಿ RCB ಕಪ್ ಗೆದ್ದೇ ಕೊಡುತ್ತೆ. ಕನ್ನಡಿಗರ ಗೌರವವನ್ನು ಕಾಪಾಡುವಂಥ ಕೆಲಸ ಮಾಡುತ್ತೆ. ಅದೇ ರೀತಿ 27ನೇ ತಾರೀಕು ಮರ್ಯಾದನೆ ನೋಡಿ. ಮತ್ತೊಬ್ಬರು ಬಂದು ಈ ಸ್ಟೇಡಿಯಂನಲ್ಲಿ ಇದು ಜಾಗ ನಂದೇ ಅಂತ ಹೇಳಿ ಹೋಗಿದ್ರು. ಅವರಿಗೂ ಕೂಡ 27ನೇ ತಾರೀಕು ಕಿಂಗ್ ಕೊಹ್ಲಿ ಹಾಗೂ ತಂಡದವರು ಸರಿಯಾಗಿ ಪ್ರತ್ಯುತ್ತರವನ್ನು ನೀಡ್ತಾರೆ. 27ನೇ ತಾರೀಕು ಮ್ಯಾಚನ್ನು ಮರೆಯದೆ ನೋಡಿ. 24ನೇ ತಾರೀಕು RCB ವರ್ಸಸ್ RR ಪಂದ್ಯ ಇದೆ, ಅದನ್ನು ನೋಡಿ. ಈ ಒಂದು ಸಣ್ಣ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಬೆಂಬಲ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು RCB ತಂಡವನ್ನು ಬೆಂಬಲಿಸಿ. ಧನ್ಯವಾದಗಳು. ಜೈ ಕರ್ನಾಟಕ.